2022ರಲ್ಲಿ ಸುಮಾರು 165 ಕೋಟಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿ ಈಗ ಅದನ್ನು ಟೆಂಡರು ಮಾಡಿ ಟೆಂಡರ್ ಪ್ರಕಾರ ಕೆಲಸನೂ ಆಗ್ತಾ ಇದೆ. ಈ ಮಧ್ಯದಲ್ಲಿ ಒಂದೆರಡು ಮನವಿಗಳು ಇದರ ಯೋಜನೆಯ ಒಂದು ಜಾಕ್ವೆಲ್ ಪಾಯಿಂಟನ್ನು ನದಿಯ ಕೆಳಭಾಗದಲ್ಲಿ ಮಾಡಬೇಕಂತ ನಮ್ಮ ಸರ್ಕಾರದ ಮಟ್ಟದಲ್ಲಿ ಹೋಗಿರೋದ್ರಿಂದ ಸರ್ಕಾರದಿಂದ ಅದ್ರ ಬಗ್ಗೆ ಏನಾದರೂ ಒಂದು ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿರೋದ್ರಿಂದ ನಮ್ಮ ಹೈಯರ್ ಆಫೀಸರ್ಸು ಒಂದು ತಾಂತ್ರಿಕ ಪರಿಶೀಲನಾ ಸಮಿತಿಯನ್ನು ಇದು ಮಾಡಿದ್ದಾರೆ. ಆ ಪರಿಣಿತರು ಬಂದು ಅದನ್ನು ಅಧ್ಯಯನ ಮಾಡಿ ಆ ಮನವಿಯಲ್ಲಿ ಹೇಳಿರೋ ಅಂಶಗಳ ಪ್ರಕಾರ ಅದು ಮಾಡಿದ್ರೆ ಏನಾಗುತ್ತೆ, ಏನಿಲ್ಲ, ಏನು ರಿಪಲ್ಕೇಶನ್ ಆಗುತ್ತೆ, ಅದ್ರ ಬಗ್ಗೆ ಇದನ್ನು ರಿಪೋರ್ಟನ್ನು ಕೊಟ್ಟಿರುತ್ತೆ. ಆ ಕೊಡುವ ರಿಪೋರ್ಟ್ ಆಧಾರದ ಮೇಲೆ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ. ಮೀನ್ವೈಲು ಈಗ ನಮ್ಮ ಉಡುಪಿ ಜಿಲ್ಲಾ ರೈತ ಸಂಘದವರು ರೈತರೊಂದಿಗೆ ಬಂದು ನಮಗೊಂದು ಇದಕ್ಕೆ ನಮ್ಮ ಆಫೀಸಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಆದಷ್ಟು ಬೇಗ ಕಾಮಗಾರಿಯನ್ನು ಯಾವುದೇ ಇದಿಲ್ಲದೆ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ದಾರೆ. ಈ ಮನವಿಯನ್ನು ಕೂಡ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ತಾಂತ್ರಿಕ ಪರಿಶೀಲನಾ ಸಮಿತಿಯವರು ಬಂದ್ಕೊಂಡು ರಿಪೋರ್ಟ್ ಆಧಾರದ ಮೇಲೆ ಆದಷ್ಟು ಬೇಗ ಕಾಮಗಾರಿಯನ್ನು ಆರಂಭಿಸಲಿಕ್ಕೆ ಅಥವಾ ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ ಇದು ಮಾಡಲಿಕ್ಕೆ ನಾವು ಇದು ಮಾಡ್ತಾ ಇದ್ದೇವೆ. 60% ಆಗಿರುವಂಥ ಕಾಮಗಾರಿ ಏಕಾಏಕಿಯಾಗಿ ಯಾಕೆ ತಡೆ ಆಯಿತು? ಏಕಾಏಕಿ ಅನ್ನೋದಕ್ಕಿಂತ ಯಾವುದೇ ಒಂದು ಮನವಿ ಯಾವುದೇ ಜನಪ್ರತಿನಿಧಿಗಳಲ್ಲಿ ಯಾರಾದರೂ ಕೊಟ್ಟಾಗ ಸರ್ಕಾರ ಅದನ್ನು ಡೈರೆಕ್ಟಾಗಿ ಅಲ್ಲಗಳೆಯುತ್ತೆ ಅಂತ ಇದು ಮಾಡೋದಕ್ಕಿಂತ ಸರ್ಕಾರದಿಂದ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ, ಅದ್ರ ಬಗ್ಗೆ ಏನು ನಿಯಮಾನುಸಾರ ನೋಡಿ ಅಂತ ಒಂದು ಡೈರೆಕ್ಷನ್ ಬರುತ್ತೆ. ನಮ್ಮ ಆಫೀಸರ್ಸಿಗೆ ಆ ಡೈರೆಕ್ಷನ್ ಬಂದಾಗ ಅದ್ರ ಪ್ರಕಾರ ಅದು ಎಷ್ಟು ಮಟ್ಟಿಗೆ ಅದರಿಂದ ಉಪಯುಕ್ತ ಆಗುತ್ತೆ, ಡೌನ್ ಸ್ಟ್ರೀಮ್ ಮಾಡೋದ್ರಲ್ಲಾಗಲಿ ಅಪ್ ಸ್ಟ್ರೀಮ್ ಮಾಡೋದ್ರಿಂದ ಏನಾಗುತ್ತೆ ಅದನ್ನು ನಿರ್ಧರಿಸುವವರು ಒಂದು ತಾಂತ್ರಿಕ ಪರಿಣಿತರು ಮಾತ್ರ. ಆ ತಾಂತ್ರಿಕ ಪರಿಣಿತರು ಎಲ್ಲರನ್ನೂ ಸೇರಿಕೊಂಡು ಇರ್ತಾರೆ. ಅದನ್ನು ಒಂದು ಸಮಿತಿ ಬಂದು ಅವರೊಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ಸರ್ಕಾರ ಇದನ್ನು ಒಂದು ಡೈರೆಕ್ಷನ್ ಕೊಡುತ್ತೆ. ಆ ಡೈರೆಕ್ಷನ್ ಮೇಲೆ ನಾವು ಇದು ಮಾಡ್ತೀವಿ, ಕ್ರಮ ಕೈಗೊಳ್ತೇವೆ.